ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಈಗಾಗಲೇ ತಮ್ನೈಲಲ್ಲಿ ಹೇಳಿದ ಹಾಗೆ ನಾನು ಕೆಲವೊಂದು ಧಾನ್ಯಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಮುಖದಲ್ಲಿರುವಂಥ ಕಪ್ಪು ಕಲೆ ಆಗಿರ್ಬೋದು, ಬೊಂಗು ಆಗಿರ್ಬೋದು, ಮಡವೆ ಕಲೆ ಆಗಿರ್ಬೋದು ಅಥವಾ ರಿಂಕಲ್ಸ್ ಆಗಿರ್ಬೋದು, ಇದನ್ನೆಲ್ಲನೂ ಯಾವ ರೀತಿ ರೆಡ್ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ನಾನಿವತ್ತು ಯಾವುದ್ಯಾವ ಧಾನ್ಯಗಳನ್ನು ಉಪಯೋಗಿಸ್ಕೊಂಡಿದ್ದೀನಿ ಅಂದರೆ ಕಡಲೆಕಾಳು, ಹೆಸರು ಕಾಳು ಮತ್ತು ಬಟಾಣಿ ಕಾಳು, ಇದನ್ನೆಲ್ಲನೂ ಮೊಳಕೆ ಕಟ್ಟಿಸ್ಕೊಂಡು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಕಿತ್ತಳೆ ಹಣ್ಣಿನ ಸಿಪ್ಪೆನೂ ಕೂಡ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಅದ್ರ ನಂತರ ಒಂದು 2 ಮುಷ್ಟಿಯಷ್ಟು ಅಗಸೆ ಬೀಜನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಎಲ್ಲದೂ 200 ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೀನಿ. ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಒಂದು 100 ಗ್ರಾಮಷ್ಟು ಹಾಕ್ಕೊಂಡ್ರೆ ಅಷ್ಟು ಕೂಡ ಒಂದು ಅರ್ಧ kg ಅಷ್ಟು ಆಗುತ್ತೆ. ಇದು ಕರೆಕ್ಟಾಗಿರೋವಂಥ ಒಂದು ಕ್ವಾಂಟಿಟಿ. ಎಲ್ಲದೂ ಒಂದು 100 ಗ್ರಾಮ್ಸ್ ಹಾಕ್ಕೊಳ್ಬೋದು. ನಾನು ಇದನ್ನು ಸುಮಾರು ಸಲ ಮಾಡಿರೋದ್ರಿಂದ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ನಾನು ಪ್ರತಿಯೊಂದು ಕಾಳುಗಳನ್ನು 200 ಗ್ರಾಮ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಎಲ್ಲದನ್ನೂ ಹಾಕಿ ಪೌಡ್ರ್ ಮಾಡಿಕೊಂಡು ಒಂದು 20 ನಿಮಿಷ ಹೊರಗೆ ಇಡಬೇಕಾಗ್ತದೆ. ಈ ರೀತಿ ನ್ಯೂಸ್ ಪೇಪರ್ ಮೇಲೆ ಹಾಕಿ ಅಥವಾ ಕವರ್ ಮೇಲೆ ಹಾಕಿ. ಯಾಕೆಂದರೆ ನೀವು ಬಿಸಿ ಬಿಸಿಯಾಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಬೂಸ್ಟ್ ಕಟ್ಟೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗೆ ಆದಮೇಲೆ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಸೊ ನಾನು ಇದಕ್ಕೆ ಏನಂತ ಹೇಳಿದ್ರೆ ಮೊಲೈತಿ ಪೌಡರ್ ಅಂತ ಸಿಗ್ತದೆ. ಆನ್ಲೈನಲ್ಲಿ ಬೇಕಾದರೆ ನೀವು ಸರ್ಚ್ ಮಾಡ್ಬೋದು. ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಪಿಗ್ಮೆಂಟೇಷನ್ ತುಂಬ ಬೇಗ ರಿಲೀಫ್ ಆಗುತ್ತೆ. ಇದರ ರೇಟ್ ಬಂದು ಒಂದು 30 ರೂಪಾಯಿಂದ 48 ರೂಪಾಯಿ ಅಷ್ಟೇ. ನಾನು ಇದನ್ನು ತುಂಬ ದಿನದ ಹಿಂದೆ ತೊಗೊಂಡಿದ್ದೆ. ಅವಾಗ ಆಫರ್ ನಡೀತಾ ಇತ್ತು. ಹಾಗಾಗಿ ನನಗೆ 36 ರೂಪಾಯಿಗೆ ಸಿಕ್ತು. ಜಾಸ್ತಿ ಅಂದರೆ ನೀವು ಒಂದು 40ರಿಂದ 50 ರೂಪಾಯಿ ಇನ್ವೆಸ್ಟ್ ಮಾಡ್ಬೋದು ಅಷ್ಟೇ ಇದಕ್ಕೆ. ಸೊ ಈ ಪೌಡ್ರ್ ಆದಮೇಲೆ ಈ ಥರ ಒಂದು ಕಂಟೈನರಿಗೆ ಹಾಕಿ ನಾನು ಕವರ್ ಹಾಕಿ ಆಮೇಲೆ ಅದ್ರೊಳಗೆ ಆ ಪೌಡ್ರ್ ಹಾಕಿದ್ದೀನಿ. ಯಾಕೆಂದರೆ ಇದು ನಾನು ಒಂದು 200 ಗ್ರಾಮ್ ಪ್ರತಿಯೊಂದು ಕಾಳನ್ನು ತೊಗೊಂಡಿದ್ದೀನಿ. ಆಲ್ಮೋಸ್ಟ್ 1 kg ಹತ್ತಿರ ಆಗ್ತದೆ. ಹಾಗಾಗಿ ತುಂಬ ದಿನ ಬರಬೇಕು ಅನ್ನೋ ರೀಸನ್ಗೆ ನಾನು ಇದಕ್ಕೆ ಕವರ್ ಒಳಗೆ ಹಾಕ್ತಾಯಿದ್ದೀನಿ. ನೀವು ಒಂದು 100 ಗ್ರಾಮ್ ಹಾಕಿದ್ರೆ ಒಂದು ಅರ್ಧ kg ಆಗ್ತದೆ, ಸಾಕಾಗ್ತದೆ. ಸೊ ಇವಾಗ ಈ ಪೌಡ್ರ್ ಪ್ರಿಪೇರ್ ಮಾಡೋದು ಹೆಂಗೆ ಅಂತ ತೋರಿಸಿದ್ದೀನಿ. ಈಗ ಮುಖಕ್ಕೆ ಹೆಂಗೆ ಅಪ್ಲೈ ಮಾಡ್ಕೊಳ್ಬೇಕು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀವು ರೋಸ್ ವಾಟರ್ ಬೇಕಾದರೂ ಹಾಕ್ಬೋದು ಅಥವಾ ಆಲೋವೆರಾ ಜೆಲ್ ಕೂಡ ಹಾಕ್ಬೋದು. ನನಗೆ ಬರೀ ಪ್ಲೇನ್ ವಾಟರಲ್ಲೇ ನಾನು ಹಾಕೋದು. ಹಂಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ಸ್ವಲ್ಪ ಇದು ಮೆಂತ್ಯ ಹಾಕಿರ್ತೀವಲ್ವ, ಹಾಗಾಗಿ ಒಂದು 2ರಿಂದ 3 ನಿಮಿಷ ನೆನಿಲಿಕ್ಕೆ ಬಿಟ್ಟು ಆಮೇಲೆ ಅಪ್ಲೈ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇದರೊಳಗೆ ಮೆಂತ್ಯ ಇದೆ, ಅಲ್ಲದೆ ಅಗಸೆ ಬೀಜ ಇದೆ. ಇದು ಎರಡೂ ಕೂಡ ನಿಮ್ಮ ಸ್ಕಿನ್ನ ಟೈಟ್ನಿಂಗ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಏನಾದರೂ ರಿಂಕಲ್ಲು ವಯಸ್ಸಿಗೆ ಮುಂಚೆ ರಿಂಕಲ್ಸ್ ಬರ್ತಾ ಇದೆ ಮುಖದಲ್ಲಿ ಅನ್ನೋರು ಇದನ್ನು ಅಪ್ಲೈ ಮಾಡಿ 100% ರಿಸಲ್ಟ್ ಸಿಕ್ಕತ್ತೆ. ಸೊ ನಾನು ಸ್ಕಿನ್ ಕೇರ್ ಮಾಡಿದೆ ತುಂಬ ದಿನ ಆಗೋಯಿತು. ಯೂಶ್ವಲಿ ನಾನು ಸ್ಕಿನ್ ಕೇರ್ ಮಾಡೋದು ಅಂದರೆ ಯಾವುದು ಕ್ರೀಮ್ಸು ಅಥವಾ ಮಾಯಿಶ್ಚರೈಸರು ಈ ರೀತಿ ಏನು ಯೂಸ್ ಮಾಡಲ್ಲ. ನಾನು ಮನೇಲೇ ಏನಾದರೂ ಮಾಡ್ಕೊಳಕ್ಕಾದರೆ ಮಾಡ್ಕೊಳ್ತೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನನ್ನ ಸ್ಕಿನ್ ಮೇಲೆ ತುಂಬ ಪಿಗ್ಮೆಂಟೇಷನ್ ಎಲ್ಲ ಜಾಸ್ತಿ ಆಗಿದೆ. ಅದನ್ನು ನಾನು ಈ ವಿಡಿಯೋ ಒಂದು 10 ಡೇಸಿಂದ ಶೂಟ್ ಮಾಡ್ತಾಯಿದ್ದೀನಿ. ಅಂದರೆ 3 ಸಲ ಇದನ್ನು ಹಚ್ಚೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ನೀವೇ ನೋಡ್ಬೋದು, ವಿಡಿಯೋ ಕೊನೆ ತನಕ ನೋಡಿದ್ರೆ ಗೊತ್ತಾಗ್ತದೆ. ಫಸ್ಟ್ ಡೇಗೂ ಲಾಸ್ಟ್ ಡೇಗೂ ಎಷ್ಟು ಡಿಫ್ರೆನ್ಸ್ ಇದೆ ಫೇಸಲ್ಲಿ ಅಂತ ಗೊತ್ತಾಗ್ತದೆ. ಏನಂದರೆ ತುಂಬ ಫೇಸ್ ಪ್ಯಾಕು ಅಥವಾ ಕ್ರೀಮು ಎಲ್ಲ ಯೂಸ್ ಮಾಡಿ ಸಾಕಾಗಿದ್ದರೆ ಲಾಸ್ಟ್ ಆ್ಯಂಡ್ ಫೈನಲ್ ಒಂದು ರೆಮಿಡಿ ಅಂತ ನೀವು ಇದನ್ನು ತೊಗೊಂಡು ಯೂಸ್ ಮಾಡ್ಬೋದು. ನಿಜವಾಗ್ಲೂ ತುಂಬ ಎಫೆಕ್ಟಿವ್ ಆಗಿರುತ್ತೆ, ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ. ಈ ರೀತಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ತಾ ಹಚ್ಕೊಂಡ್ರೆ ಸ್ಕಿನ್ನಿಗೂ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದ್ರಿಂದ ಸ್ಕಿನ್ಗೂ ಒಳ್ಳೆಯದು. ಮತ್ತು ಒಂದ್ಸಲ ಹಚ್ಕೊಂಡು ಒಂದು 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಳ್ಳೋದ್ರಿಂದ ಫೇಸ್ ಕೂಡ ಸ್ವಲ್ಪ ಟೈಟಾಗಿ ನಿಮಗೆ ಬಿಗ್ದಂಗೆ ಆಗುತ್ತೆ. ಮುಖ ತೊಳೆದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಸಾಫ್ಟ್ನೆಸ್ಸು ಜಾಸ್ತಿ ಆಗುತ್ತೆ. ಮತ್ತು ಏನಾದರೂ ಪಿಂಪಲ್ಸ್ ಆಗ್ತಾಯಿದೆ ಗಡಿಗಡಿಗೂ ಅಂದರೆ ಆಯಿಲ್ ಕಂಟ್ರೋಲ್ ಮಾಡೋದ್ರಿಂದ ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇದೊಂದು ರೆಮಿಡಿ ತುಂಬ ಫೇಸಿಂದ ಸಮಸ್ಯೆಗಳಿಗೆ, ಸ್ಕಿನ್ ಸಮಸ್ಯೆಗಳಿಗೆ ನಿಮಗೆ ಸೊಲ್ಯೂಷನ್ ಸಿಕ್ಕತ್ತೆ. ಖಂಡಿತ ಮಾಡಿ ನೋಡಿ, ರಿಸಲ್ಟ್ ನಿಮಗೆ ಗೊತ್ತಾಗ್ತದೆ. ನಮಿಷ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದ್ದಾನೆ. ಕಾಲು ನೋವೆಲ್ಲ ಹೋಗಿದೆ ಅವನಿಗೆ, ನಡಿತಾನೆ, ಸ್ವಲ್ಪ ಕುಂಟಿತಾನೆ. ಇನ್ನೊಂದು ಸ್ಕ್ಯಾನಿಂಗ್ ಬಾಕಿ ಇದೆ, ಅದೊಂದು ಮಾಡಿಬಿಡುವ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಆರಾಮಾಗಿ ನಡಿತಾನೆ, ನಡೆಸ್ರಿ ಅಂತ ಹೇಳಿದರೆ ಸ್ಕೂಲಿಗೂ ಕಳಿಸ್ತಾ ಇದ್ದೀನಿ. ಕೆಲವರೆಲ್ಲ ಕೇಳ್ತಾ ಇದ್ರಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಇವಾಗ ನೋಡಿ, ಈ ರೀತಿ ಪ್ಯಾಕ್ ಗಟ್ಟಿ ಸ್ವಲ್ಪ ದಪ್ಪ ಪ್ಯಾಕ್ ಹಾಕ್ಕೊಂಡು ಒಂದು 10 ಮಿನಿಟ್ಸ್ ಬಿಟ್ಕೊಂಡು ವಾಶ್ ಮಾಡ್ಕೊಳ್ಬೋದು. ಇದನ್ನು ಡೈಲಿ ಹಚ್ಚಲಿಕ್ಕಿಲ್ಲ, ವೀಕ್ಲಿ ಒಂದು 2 ಟೈಮ್ಸ್ ಹಚ್ಚಿದರೆ ಸಾಕು. ನಾನು ನಿಮಗೆ ವಿಡಿಯೋ ಮಾಡಬೇಕು ಅಂಥೇಳಿ
3 ದಿನಕ್ಕೆ ಒಂದ್ಸಲಿ ಹಚ್ಚಿ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ 10 ಡೇಸಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇದು ಫುಲ್ಲು ಅಂದರೆ ಸ್ವಲ್ಪ ಗಟ್ಟಿಯಾಗಿತ್ತು ಫಸ್ಟ್ ಟೈಮ್ ಹಚ್ಚಿದಾಗ. ಆಮೇಲೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಪೂರ್ತಿ ಮುಖಕ್ಕೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೀವು ಹೀಗೆ ಮಾಡ್ಕೊಳ್ಳಿ, ತುಂಬ ಗಟ್ಟಿಯಾಗಿ ಹಚ್ಕೊಳಕ್ಕೆ ಹೋಗಬೇಡಿ. ತುಂಬ ಟೈಟ್ನಿಂಗ್ ಅನಿಸುತ್ತೆ ಮತ್ತು ಅದು ಬಿಗ್ದಂಗೆ ಆಗುತ್ತೆ. ಅದು ಜಾಸ್ತಿ ಹೊತ್ತು ನಿಲ್ಲಲ್ಲ ಫೇಸಲ್ಲಿ, ಅಂದರೆ ನಮ್ಗೆ ಇಟ್ಕೊಳ್ಳಿಕ್ಕಾಗಲ್ಲ, ಅಷ್ಟು ಬಿಗ್ದಂಗೆ ಆಗುತ್ತೆ. ಯಾಕೆಂದರೆ ಮೆಂತೆ ಹಾಕಿರ್ತೀವಲ್ಲ, ಹಾಗಾಗಿ ಈ ರೀತಿ ಸ್ವಲ್ಪ ನೀರು ಮಾಡಿ ಹಚ್ಕೊಂಡ್ರೆ ಆಲ್ಮೋಸ್ಟ್ ಒಂದು 10 ಅವರ್ಸು ಮುಖದ ಮೇಲೆ ನಾವು ಇಟ್ಕೊಳ್ಬೋದು. ಈ ಥರ ಇಟ್ಕೊಂಡು ಒಂದು ಪೂರ್ತಿ 10 ನಿಮಿಷ ಆದಮೇಲೆ ತೊಳ್ಕೊಳ್ಬೋದು. ಇನ್ನೊಂದೇನಂತ ಹೇಳಿದ್ರೆ, ನೀವು ಈ ಫೇಸ್ ಮಾಸ್ಕ್ ಯಾವಾಗೆಲ್ಲ ಯೂಸ್ ಮಾಡ್ತೀರಾ ಆವಾಗ ಯಾವುದಾದ್ರೂ ಕ್ರೀಮ್ ರೆಗ್ಯುಲರಾಗಿ ಹಚ್ತಾ ಇದ್ದರೆ ಅದನ್ನು ಹಚ್ಲಿಕ್ಕೆ ಹೋಗಬೇಡಿ. ಸೊ ಇವಾಗ ನೋಡಿ, ಇಷ್ಟು ಇಲ್ಲಿ ತುಂಬ ಡಾರ್ಕ್ ಆಗಿತ್ತು, ಅದು ಒಂದು ಸಲ ಯೂಸ್ ಮಾಡಿದ್ದಕ್ಕೆ ಸ್ವಲ್ಪ ಕಡಿಮೆ ಆಗಿದೆ. ಸೊ ನಾನು ಇವಾಗ ನಿಮಗೆ ವಿಡಿಯೋ ಶೂಟ್ ಮಾಡ್ತಾ ಇರೋದು ಯಾವುದೂ ಫಿಲ್ಟ್ರ್ ಹಾಕಿಲ್ಲ, ವಿತೌಟ್ ಫಿಲ್ಟ್ರ್ ಹಾಕ್ತಾಯಿದ್ದೀನಿ. ಹಾಗಾಗಿ ನನ್ನ ಫೇಸಲ್ಲಿ ಎಷ್ಟು ಕಲೆ ಇದೆ ಕರೆಕ್ಟಾಗಿ ಗೊತ್ತಾಗ್ತದೆ ನಿಮಗೆ. ವಿತ್ ಫಿಲ್ಟರ್ ಹಾಕಿದರೆ ಇದು ಯಾವುದೂ ಕಾಣಲ್ಲ. ನಾನು ವಿತೌಟ್ ಫಿಲ್ಟರ್ ಹಾಕ್ತಾಯಿದ್ದೀನಿ. ನೋಡ್ಬೋದು ಕಣ್ಣು ಕೆಳಗೆ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ಹೇಳಿ. ಈಚೆ ಸ್ವಲ್ಪ ಜಾಸ್ತಿ ಇತ್ತು, ಸ್ವಲ್ಪ ಕಡಿಮೆ ಆದಂಗೆ ಅನ್ನಿಸ್ತಾ ಇದೆ ನನಗೆ ಫೀಲ್ ಆಗ್ತಾಯಿದೆ ಕಮ್ಮಿ ಆಗಿದೆ ಅಂತ. ಈಚೆ ಸ್ವಲ್ಪ ಹಾಗೆ ಇದೆ. ಈ ಕಡೆ ಸ್ಕಿನ್ ಮೇಲೆ ಒಂಥರ ಪಿಗ್ಮೆಂಟೇಷನ್ನು ಸ್ವಲ್ಪ ಲೈಟ್ ಆದಂಗೆ ಕಾಣ್ತಾ ಇದೆ. ಸೊ ಇವಾಗ ನಾನು ಸೆಕೆಂಡ್ ಟೈಮ್ ಹಚ್ತಾ ಇದ್ದೀನಿ. ಸೆಕೆಂಡ್ ಟೈಮ್ ಕೂಡ ಸ್ವಲ್ಪ ತೊಗೊಂಡು ಒಂದು ಅರ್ಧ ಸ್ಪೂನಷ್ಟು ತೊಗೊಂಡು ನೀರು ಜಾಸ್ತಿ ಹಾಕಿ ಹಚ್ಕೊಳ್ತಾ ಇದ್ದೀನಿ. ಸೊ ಇದು ನೀವೇನಾದರೂ ರೆಗ್ಯುಲರ್ ಫೇಸ್ ಕ್ರೀಮ್ ಯೂಸ್ ಮಾಡ್ತಾಯಿದ್ರೆ ನೀವು ಹಚ್ಚಿದ ದಿನ ಮಾತ್ರ ಯೂಸ್ ಮಾಡಿಬಿಡಿ, ಅದ್ರ ಮರುದಿನ ಬೇಕಾದರೆ ನೀವು ಯೂಸ್ ಮಾಡ್ಬೋದು. ಸೊ ನಾನು ಇದು ಸೆಕೆಂಡ್ ಟೈಮ್ ಹಚ್ತಾ ಇರೋದು. ಈಗ ಫುಲ್ ಇದು ಡ್ರೈ ಆಗಿದೆ. ಇಷ್ಟು ಡ್ರೈ ಆಗೋ ತನಕ ನೀವು ಮುಖದ ಮೇಲೆ ಇಟ್ಕೊಂಡು ವಾಶ್ ಮಾಡ್ಕೊಳ್ಬೋದು. ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಹೇಗಾಗಿದೆ ಫೇಸ್ ಅಂತ. ತುಂಬಾ ಕಮ್ಮಿ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಈಚೆ ತುಂಬ ಕಲೆ ಇತ್ತು, ಎಲ್ಲ ಕಡಿಮೆ ಆಗಿದೆ. ಈಚೆ ಏನು ಸ್ವಲ್ಪ ಡಾರ್ಕ್ ಆಗೇ ಇತ್ತು, ಅದೊಂಚೂರು ಲೈಟ್ ಆಗ್ತಾ ಬರ್ತಾ ಇದೆ ನನಗೆ ಕಣ್ಣು ಕೆಳಗೆ ಈಚೆ. ತುಂಬ ಹೌಸ್ ವೈಫ್ಗಳಿಗೆ ಏನಾಗ್ತದೆ ಅಂದರೆ ಸ್ಕಿನ್ ಕೇರ್ ರೊಟೀನ್ ಕರೆಕ್ಟಾಗಿ ಮಾಡಲಿಕ್ಕಾಗಲ್ಲ. ಫುಡ್ಡು ರೊಟೀನು ಕೂಡ ನಮಗೆ ವೇರಿಯೇಷನ್ ಆಗ್ತಾ ಇರುತ್ತೆ. ಒಳ್ಳೆ ಫುಡ್ ತೊಗೊಳ್ಲಿಕ್ಕಾಗಲ್ಲ, ಸ್ಕಿನ್ ಕೇರ್ ಮಾಡಲಿಕ್ಕಾಗಲ್ಲ. ಆ ಟೈಮಲ್ಲೆಲ್ಲ ಈ ಥರದ್ದು ಒಂದು ಏನಾದರೂ ರೆಮಿಡಿ ಇದ್ದರೆ ತುಂಬ ಫಾಸ್ಟಾಗೂ ನಮಗೆ ರಿಸಲ್ಟ್ ಕೊಡುತ್ತೆ ಮತ್ತು ಎಫೆಕ್ಟಿವ್ ಆಗೂ ಇರುತ್ತೆ. ಸುಮ್ಮನೆ ಏನೇನೋ ಯಾವುದ್ಯಾವುದೋ ಕ್ರೀಮ್ ಸಜೆಸ್ಟ್ ಮಾಡ್ತಾರಂತ ಹಾಕೋಕ್ಕಿಂತ ಇದು ಫೈನಲ್ ರಿಸಲ್ಟು ಸಿಕ್ಕತ್ತೆ. ನೋಡಿ, ಇದು ಲಾಸ್ಟ್ ಟೈಮು ನಾನು ಹಾಕ್ತಾ ಇರೋದು. ಅಂದರೆ 3 ದಿನ ಆಯಿತು ನಾನು ಯೂಸ್ ಮಾಡ್ತಾ. ನಾನು ಜಸ್ಟ್ 3 ಸಲ ಯೂಸ್ ಮಾಡಿದ್ದಕ್ಕೆ ಇಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟ್ ಬಂದಿದೆ. ಅಂದಮೇಲೆ ರೆಗ್ಯುಲರಾಗಿ ಯೂಸ್ ಮಾಡಿದರೆ ಹೆಂಗಾಗ್ಬೋದು ಅಂತ ನೀವೇ ನೋಡಿ. ಸೊ ಇದು ನೀವು ಸೈಡ್ ಕ್ಲಿಪ್ಪಲ್ಲಿ ನೋಡ್ತಾ ಇರ್ಬೋದು. ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ನನ್ನ ಸ್ಕಿನ್ ಮೇಲೆ ಎಷ್ಟು ರ್ಯಾಷಸ್ ಇತ್ತು ಮತ್ತು ಕಲೆಗಳಿತ್ತು ಅಂತ ನೋಡ್ಬೋದು. ಈಗ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ಒಂದು 3 ಟೈಮ್ಸ್ ಯೂಸ್ ಮಾಡಿದಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.